ಓಕೆ, ಸರ್ವೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಹೇಳಿ. ಅಸಹಕಾರ ಕೊಡಬೇಕು ಸಮೀಕ್ಷೆ ಬರುವಾಗ ಸಮೀಕ್ಷೆಗೆ ಅಸಹಕಾರನ ಬೆಂಬಲನ ಈ ಬಿಜೆಪಿ ನಿಲ್ಲಬೇಕು ಅಂತ ನೋಡಿ, ಆ ಥರದ ಯಾವುದೇ ರೀತಿ ಚರ್ಚೆಗಳು ನಮ್ಮಲ್ಲಿ ನಡೆದಿಲ್ಲ. ಇಲ್ಲಿ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನೀವೇನಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಅದು ಪಬ್ಲಿಸಿಟಿ ಆಗಬಾರ್ದು, ಅದು ಕಾನ್ಫಿಡೆನ್ಷಿಯಲ್ಲು, ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದರಲ್ಲಿ ಕೇಳಿದ್ದೀರಾ. ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ, ನೀವೇನು ಉದ್ಯೋಗ ಮಾಡ್ತೀರಾ, ನಿಮ್ಮ ಮೇಲೆ ಯಾರಾದರೂ ನಿಮ್ಮ ಮೇಲೆ ಕೋಪ ಇದೆಯಾ, ನಿಮ್ಮ ಜಾತಿ ಮೇಲೆ ನಿಂದನೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಬಹಳ ಇರಿಟೇಷನ್ ಆಗುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ. ನೀವು ಅದೇನು ತಪ್ಪೇನಾಗಲ್ಲ. ಹೈಕೋರ್ಟನು ಕೂಡ ಹೇಳಿದೆ, ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಬಳಸ್ಕೊಂತ ಇದೆ. ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡಕ್ಕೆ ಈಗ ಸರ್ಕಾರ ಪಾಪರ್ ಔಟಿದೆ. ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆನ. ಏನು ಇಲ್ಲ, ದುಡ್ಡಿಲ್ಲ. ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು, ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು, ಅವರು ಸಾಮಾಜಿಕ ವಸ್ತುಗಳನ್ನ ಏನ್ ಕೊಡ್ತೀರಿ ನಾವು, ಟೈಲರಿಂಗ್ ಮಿಷಿನ್, ಆಟೋ ರಿಕ್ಷಾ, ಅದನ್ನ ರದ್ದು ಮಾಡಬೇಕು. ಆ ರದ್ದು ಮಾಡಕ್ಕೆ ಏನೋ ಒಂದು ಮಾನದಂಡ ಬೇಕು. ಈ ಮಾನದಂಡ ಸಿಕ್ಕಿದ್ರೆ ನೋಡಿ, ನಿಮ್ಮ ರೇಷನ್ ಕಾರ್ಡು, ಆಟೋ ರಿಕ್ಷಾ ಲೋನು, ಸೆಲ್ಫ್ ಲೋನು, ನಿಗಮಗಳ ಲೋನು ಎಲ್ಲನೂ ಕಟ್ ಮಾಡಿ ಹಾಕ್ಬಿಡ್ತಾರೆ. ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದು ಮಾಡೋದಕ್ಕಲ್ಲ, ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ. ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ. ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಜೆಟ್ ಅಲ್ಲಿ ಅವರಿಗೆ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟು ಮಾಡಿಲ್ಲ, ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿಲ್ಲ. ಕ್ಲರ್ಕ್ ಇಂದ ಹಿಡಿದು P1 ಇಂದ ಹಿಡಿದು ಎಲ್ಲಿ DC ವರೆಗೂ ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದ್ರೆ ದುಡ್ಡಿಲ್ಲ. ಮುಂದಿನ ಬಜೆಟ್ ಸಿದ್ದರಾಮಯ್ಯನವರಿಗೆ ಅದೊಂಥರ ಕಗ್ಗಂಟಾಗೋಟಿದೆ, ಏನೋ ಕಬ್ಬಿಣದ ಕಡಲೆ ಅವ್ರಿಗೆ. ಈಗ ಅದಕ್ಕೆ ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು ಒಂದು 20,000 ಕೋಟಿನ ಫ್ರೀಯಿಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ, ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು. ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ. ಇದು ನಾಮದ ಸಮೀಕ್ಷೆ, ಪಂಗನಾಮದ ಸಮೀಕ್ಷೆ. ಅದಕ್ಕೆ ಹುಷಾರಾಗಿರಿ. ನೀವು ಏನು ನಿಮಗೆ ದಾಖಲೆಗಳು ಬೇಕು ಅನ್ಸ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ದಾಖಲೆಗಳನ್ನ ಕೊಟ್ಟು ನೀವು ಮುಂದೆ ಬರುವಂತ ಸರ್ಕಾರದ ಸವಲತ್ತುಗಳು, ಯಾಕೆಂದ್ರೆ ಈ ಸರ್ಕಾರ ಇನ್ನು 2 ವರ್ಷ ಇರೋದು. ಈ 2 ವರ್ಷ ಆದ್ಮೇಲೆ ಔಟ್ ಗೋಯಿಂಗ್ ಸರ್ಕಾರ ಮುಗ್ದೋತಾ ಇದೆ. ಅವಾಗ ಮುಂದೆ ಬರೆದ ಸರ್ಕಾರದಲ್ಲೂ ನಿಮ್ಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದ್ರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನ ಕೊಡಿ ಅನ್ನೋ ಒಂದು ಮಾತನ್ನ ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀವಿ. ನಾವು ನಿನ್ನೆ ವಿಶೇಷ ಸಭೆ, ಕೋರ್ ಕಮಿಟಿ ಸಭೆ ಮಾಡಿದ್ದು, ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀರಿ. ನಾನು ಮತ್ತು ನಮ್ಮ ತಂಡ, ನಾನು ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ, ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಮಳೆ ಹಾನಿ ಆಗಿರುವಂತ ಸಂದರ್ಭದಲ್ಲಿ ಹಿಂದೆ ಬಿಜೆಪಿ ಜನ ಯೋಚನೆ ಮಾಡಬೇಕು, ಹಿಂದೆ ಮಳೆ ಹಾನಿ ಆದಾಗ ಬಿಜೆಪಿ ಸರ್ಕಾರ ಏನೇನು ಫೆಸಿಲಿಟಿ ಕೊಟ್ಟಿತ್ತು, ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಏನ್ ಕೊಡ್ತಾ ಇದ್ದಾರೆ, ಇದನ್ನ ಜನ ಟ್ಯಾಲಿ ಮಾಡಬೇಕು. ಈ ವ್ಯತ್ಯಾಸಗಳನ್ನ ಜನ ಗುರ್ತು ಮಾಡಬೇಕು. ಹಿಂದೆ ಇದ್ದಾಗ ನಾವು ಅವ್ರಿಗೆ ಏನೇನ್ ಲಾಸ್ ಆಗುತ್ತೋ ಅದಕ್ಕೆ ಡಬಲ್ ಕೊಟ್ಟಿದ್ರಿ. ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ, 3 ಲಕ್ಷ ರೂಪಾಯಿ ಬಿದ್ದೋದ್ ಮನೆಗಳ ಪರಿಹಾರ ಕೊಟ್ಟಿದ್ರಿ. ಈ ಮನೆಯಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಫ್ಲಡ್ ಅಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ, ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಅವ್ರ ಹತ್ರ
ರಾಜ್ಯದಲ್ಲಿ ಒಂದೇ 1 ಕೋಟಿ ರೂಪಾಯಿ ವಿನಿಯೋಗ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ. ಆದ್ರಿಂದ ಅವರು ಈ ಜಾತಿ ಸಮೀಕ್ಷೆಯನ್ನ ತಂದು ಈ ಮಳೆ ಹಾನಿ, RCB ತುಳಿತ, ಅಭಿವೃದ್ಧಿ ಕುಂಠಿತ, ಡೆವಲಪ್ಮೆಂಟ್ ಇಲ್ಲ, ಹಳ್ಳ ಬಿದ್ದಿರೋ ರಸ್ತೆಗಳು, ಗುಂಡಿ ಬಿದ್ದಿರುವಂತ ರಸ್ತೆಗಳು, ಇವೆಲ್ಲವನ್ನ ಮುಚ್ಚಾಕಕ್ಕೆ ಈ ಜಾತಿ ಸಮೀಕ್ಷೆಯನ್ನ ತಂದು ಎಲ್ಲರನ್ನೂ ಜಾತಿ ಅಂತ ಹೊಡೆದಾಡಕ್ ಬಿಟ್ಬಿಟ್ಟಿದ್ದಾರೆ. ಫೈಟಿಂಗ್ ಅಷ್ಟೇ. ಇದನ್ನೆಲ್ಲ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನಾಚಿಕೆಗೇಡಿನ ಸರ್ಕಾರ.